ರೀ ಗಿರಿಗೊಂದು ಫೋನ್ ಮಾಡಿ ಅರ್ಜೆಂಟಾಗಿ ಒಂದು ಬಾಗಿನ ತೊಗೊಂಬರಕ್ಕೆ ಹೇಳಿ. ಎಕ್ಸ್ಕ್ಯೂಸ್ ಮೀ. ಬಾಮ್ಮ. ತಗೊಳ್ಳಿ. ಯಾರು ಕಳಿಸಿದ್ದು? ಬಾಗಿಣ. ಓಹೋ, ಏಯ್ ಕಳ್ಳ, ಮೊದಲೇ ಎಲ್ಲ ಅರೇಂಜ್ ಮಾಡಿಕೊಂಡು ನನ್ನ ಹತ್ರ ಕಳ್ಳಾಟ ಆಡ್ತಿದ್ಯಾ? ರೀ ನನಗೂ ಹೇಳ್ದೆ ಅರೇಂಜ್ ಮಾಡಿಬಿಟ್ಟಿದ್ದೀರಾ ನೀವು? ನಾನು ಅಂಥ ಅತ್ತಿಗೆ ಅಲ್ಲ, ನಾದ್ನಿನ ತುಂಬ ಪ್ರೀತಿ ಮಾಡೋ ಅತ್ತಿಗೆನೆ. ಏನು ನೋಡ್ತಿದ್ದೀರಾ? ಒಂದು ನಿಮಿಷ ಇಟ್ಕೊಳ್ಳಿ. ಹಾಂ ಬಂದೆ. ಲಕ್ಷ್ಮಿ ಬಾ ಕೂತ್ಕೋ. ತಗೋ. ಅಣ್ಣ ತಂಗಿ ಬಾಂಧವ್ಯ ಯಾವಾಗಲೂ ಹೀಗೆ ಇರಲಿ. ಅಲ್ಲ ಲಕ್ಷ್ಮಿ, ಏನು ಮಾತಾಡ್ಬೇಡ. ಓ ಅದೇನಾರೆ ನೀವು ಎಣ್ಣೆ ಹೊಡಿಲಿಕ್ಕೆ ಬಂದ್ರೆ ಭಾಳ ಚಲೋ ಆತ್ರಿ. ಬರ್ರಿ ಅಲ್ಲಿ ಕುಂತು ಓನಸ್ರಿ. ರೀ ಮೂಲಿ ಮನೆ, ನಾನೇನು ಎಣ್ಣೆ ಹೊಡಿಯೋಕೆ ಬಂದಿಲ್ಲ, ಇವ್ರು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ನೀವು ಬಂದರು, ಅವ್ರು ಕರ್ಕೊಂಡು ಬಂದರು, ಒಟ್ಟು ಬಂದಿರಲ್ರಿ. ಬರ್ರಿ ಬರ್ರಿ ಕುಡಿ ಬರ್ರಿ. ಈಗ ಒಂದು 4 ಪೇಜ್ ಒಳಗೆ ಬಿಟ್ಕೊಂಡ್ರೆ ಆಗ ಲವ್ ಸ್ಟೋರಿ ಆಚೆಗೆ ಬರ್ತದೆ. ಏನೋ ಲವ್ ಸ್ಟೋರಿನಾ? ಅದು ಅವಾಗಲೇ ಹೇಳಿದ್ನಲ್ಲ, ಅಷ್ಟೇ ಅದು. ಅದೆಲ್ಲ ಅಲ್ಲಮ್ಮ, ನಿಜವಾದ ಲವ್ ಸ್ಟೋರಿ. ಅದು ಫಿಲ್ಟರ್ ಇಲ್ದಂಗೆ ಹೇಳ್ಬೇಕು. ಓಹೋ ಸಂಜು ಮೇಷ್ಟ್ರು, ಬರ್ರಿ ಬರ್ರಿ ಬರ್ರಿ. ಪುರುಷ ಪಾನ ಪ್ರಧಾನ ಸಭೆಗೆ ತಮಗೆ ಸ್ವಾಗತ ಸುಸ್ವಾಗತ. ಬರ್ರಿ ಕುಡಿ ಬರ್ರಿ. ಇಲ್ಲ ನಾನು ಕುಡಿಯೋಕ್ಕೆ ಅಂತ ಬಂದಿಲ್ಲ, ಸುಮ್ಮನೆ ಹಾಗೆ ಬಂದೆ. ಸುಮ್ಮನೆ ಬಂದಿದ್ದೀರಾ? ಹಂಗೆ ಹೋಗ್ಬೇಡಿ, ಒಂದು ಪೆಗ್ ಹಾಕೊಂಡು ಹೋಗಿ. ತಗೊಳ್ಳಿ. ಸಿದ್ದು ಅವರೇ, ನನಗಿದೆಲ್ಲ ಅಭ್ಯಾಸ ಇಲ್ಲ. ಸಂಜೀವ್ ಅವ್ರು ಕುಡಿದ್ರೆ ನಾನು ಕುಡಿತೀನಿ, ಇಲ್ಲ ಅಂದರೆ ನಾನು ಕುಡಿಯಲ್ಲ. ಆದಿ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಲಕ್ಷ್ಮಿ, ಇವರು ನನ್ನ ಕುತ್ತಿಗೆ ಹಿಡ್ಕೊಂಡು ಕುಡಿಯೋಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ನೋಡಿ, ನನ್ನ ಗಂಡ ಹಸು ಥರ ಮನುಷ್ಯ, ಸಾಧು. ಹೋಗಿ ಹೋಗಿ ಇವನನ್ನು ಕುಡಿಯೋಕೆ ಕರ್ಕೊಂಡು ಬಂದಿದ್ದೀರಲ್ಲ ನೀವು. ಈಗಿನ ಕಾಲದಲ್ಲಿ ಕೆಟ್ಟ ಅಭ್ಯಾಸ ಇಲ್ದಿರೋ ಹುಡುಗರು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನನ್ನ ಪುಣ್ಯ, ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ.